ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಫ್ರೆಂಡ್ಸ್, ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೋಡಿ ಒಂದು ನಗೆಟ್ಸ್ ಮಾಡಿದ್ದೀನಿ. ಮೇಲೆಲ್ಲ ತುಂಬ ಕ್ರಿಸ್ಪಿಯಾಗಿದೆ, ಒಳಗಡೆ ತುಂಬ ಸಾಫ್ಟಿಯಾಗಿದೆ. ಯಾಕಂದರೆ ಒಳಗಡೆ ನಾನು ಚೀಸ್ ಹಾಕಿರೋದ್ರಿಂದ ಅದು ತುಂಬ ಸಾಫ್ಟಾಗಿ ನೋಡಿ ಎಷ್ಟು ಜೆಲ್ಲಿ ಟೈಪ್ ಥರ ಬಂದಿದೆ. ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಇದೇ ಸ್ಟಫಿಂಗ್ ಇಟ್ಕೊಂಡು ನಾನು ಕಟ್ಲೆಟ್ ಕೂಡ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡು ನಾನು 1 ಕಪ್ಪಷ್ಟು ಸೋಯಾ ಚಂಕ್ಸ್ನ ಹಾಕೋತಾ ಇದ್ದೀನಿ. ಒಂದು 2 ನಿಮಿಷ ಅದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಟ್ಬಿಡಿ. ನೋಡಿ ಈ ರೀತಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅದು. ಸೊ ಅದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಬಿಟ್ಬಿಡಿ. ಅದನ್ನು ಆಫ್ ಮಾಡಿಕೊಂಡು ಅದನ್ನು ಫುಲ್ಲು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ತಣ್ಣಗಾದ ಮೇಲೆ ನೋಡಿ ಈ ರೀತಿ ಅದನ್ನು ಹಿಂಡ್ಕೋಬೇಕು. ಅದರಲ್ಲಿ ನೀರಿನಂಶ ಇರಬಾರ್ದು. ಈ ರೀತಿ ಫುಲ್ಲು ಹಿಂಡ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ನೀವು ಅದನ್ನು ಹಾಕ್ಕೋಬೇಕು. ಎಲ್ಲನೂ ಅದೇ ರೀತಿ ಹಿಂಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರಿನಂಶನ ಸ್ವಲ್ಪನೂ ಇರಬಾರ್ದು. ಈ ರೀತಿ ನೋಡಿ ಹಾಕ್ಕೊಂಡ್ಮೇಲೆ ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡಿ ನೋಡಿ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಳ್ಳಿ. ಹಾಗೆ ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಂಡು ನೆಕ್ಸ್ಟು ಒಂದು 4 ಹಸಿಮೆಣಸಿನ್ಕಾಯಿ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಮತ್ತೊಂದು ಬೌಲ್ ತೊಗೊಂಡು ನಾನು 2 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ನಾವು ರುಬ್ಬಿದ್ವ ನೀರು ಹಾಕದೆ ರುಬ್ಬಬೇಕು, ಅದಕ್ಕೆ ಈ ರೀತಿ ಪೇಸ್ಟ್ ಬರುತ್ತೆ. ಅದನ್ನು ಕೂಡ ಆಲೂಗೆಡ್ಡೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಅದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನು ಮೈದಾ. ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳಿ. ನೋಡಿ ಈ ರೀತಿ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಬೌಲ್ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ತೆಳ್ಳಗೆ ಮಾಡಿಕೊಂಡು ಕೋಟಿಂಗಿಗೆ ನೀವು ರೆಡಿ ಮಾಡ್ಕೊಬೇಕು. ಒಂದು ರೀತಿ ನೋಡಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೋಟಿಂಗ್ ರೆಡಿ ಮಾಡ್ಕೊಬೇಕು ನೀವು. ಇವಾಗ ಒಂದು 2 ಬ್ರೆಡ್ ತೊಗೊಂಡು ಬ್ರೆಡ್ ಕ್ರಮ್ಸು, ಇಲ್ಲ ನಿಮಗೆ ರೆಡಿಮೇಡ್ ಕೂಡ ಸಿಗುತ್ತೆ ಬ್ರೆಡ್ ಕ್ರಮ್ಸು, ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳಿ. ಇದರೊಳಗೆ ನೋಡಿ ಒಂದೇ ಒಂದು ಚೀಸ್ದು ಕ್ಯೂಬ್ಸ್ ಹಾಕಿ ನೋಡಿ ಈ ರೀತಿ ಕ್ಲೋಸ್ ಮಾಡಿಕೊಂಡು, ನಿಮಗೆ ಓವಲ್ ಶೇಪ್ ಬೇಕಂದರೆ ಓವಲ್ ಶೇಪು, ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪು ನೋಡಿ ಈ ರೀತಿ ಹಾಕಿ ನಾವು ಮೈದಾನ ಹೇಗೆ ಕಲಸಿಟ್ಕೊಂಡಿದ್ವಲ್ಲ ಅದರೊಳಗೆ ಡಿಪ್ ಮಾಡಿ ಈ ರೀತಿ. ಮತ್ತು ಬ್ರೆಡ್ ಕ್ರಮ್ಸ್ ಮೇಲೆ ಒಂದು ರೋಲ್ ಮಾಡಬೇಕು ನೀವು. ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದ್ರ ಮೇಲೆ ಒಂದು ರೋಲ್ ಮಾಡಿ ಈ ಥರ ನೋಡಿ. ಇದು ಕ್ರಿಸ್ಪಿನೆಸ್ ಬರೋದು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟ್ರೈ ಮಾಡಲೇಬೇಕು ನೀವು ಇದನ್ನು. ನೋಡಿ ಈ ರೀತಿ ಒಂದು 4-5 ರೆಡಿ ಮಾಡಿ ಇಟ್ಕೊಂಬಿಡಿ. ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು, ಅರ್ಧಂಬರ್ಧ ಕಾದಿರಬಾರ್ದು. ಈ ರೀತಿ ಎಣ್ಣೆನ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆ ಚೀಸು ಕೂಡ ತುಂಬ ಸಾಫ್ಟಾಗಿ ಬೇಯುತ್ತೆ ಮತ್ತು ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗೆ ಬೇಯಿಸ್ಕೊಳ್ಳಿ. ಡೀಪ್ ಫ್ರೈ ಮಾಡಿದ್ರೆ ಇದು ಒಂಥರ ಬೇರೆ ಥರ ಟೇಸ್ಟ್ ಕೊಡುತ್ತೆ. ಹಾಗೆ ನಾವು ಇದನ್ನೇ ಸ್ಟಫಿಂಗ್ ಇಟ್ಕೊಂಡು ನಾವು ಕಟ್ಲೆಟ್ ಕೂಡ ಮಾಡ್ತೀವಲ್ವ, ಅದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕ್ರಂಚಿಯಾಗಿ ಬರುತ್ತೆ. ನೋಡಿ ಇದು ರೆಡಿಯಾಗಿದೆ. ಇದನ್ನು ನೀವು ಸಾಸ್ ಜೊತೆ ತಿನ್ಬೋದು. ಇದು ನೋಡಿ ಒಳಗಡೆ ಓಪನ್ ಮಾಡಿದ್ರೆ ತುಂಬ ಸಾಫ್ಟಾಗಿ ಇರುತ್ತೆ. ಅದು ಜೆಲ್ಲಿ ಟೈಪ್ ಥರ ಇರುತ್ತೆ. ನೋಡಿ ಈ ರೀತಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಸ್ನ್ಯಾಕ್ಸ್ಗೆ. ನಾವು ದೊಡ್ಡವರು ಕೂಡ ತಿನ್ಬೋದು. ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಪೊಟ್ಯಾಟೋನು ಅದ್ರ ಜೊತೆಗಿರೋದ್ರಿಂದ ಅದು ಟೇಸ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ. ನೋಡಿ ಈ ರೀತಿ ಸಾಸು ಬೇಕಾದರೆ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಇದನ್ನು ತಿನ್ಬೋದು. ಮೇಲೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಅದೇ ಸ್ಟಫಿಂಗೆ ನಾನು ಇದಕ್ಕೆ ಚೀಸ್ ಹಾಕಿಲ್ಲ, ಹಾಗೆ ಜಸ್ಟು
ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ವಡೆ ಶೇಪಲ್ಲಿ ಮಾಡಿ ಈ ರೀತಿ ತವ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ರೀತಿ ಇದನ್ನು ಸುಟ್ಕೊಂಡು ಈ ರೀತಿ ಕೂಡ ಸ್ನ್ಯಾಕ್ಸು ನೀವು ಕಟ್ಲೆಟ್ ಥರ ತಿನ್ಬೋದು. ನೋಡಿ ಇದು ರೆಡಿಯಾಗಿದೆ. ಎರಡೂ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.